ಬೆಂಗಳೂರಿನ ಕೂಡ್ಲು ಗ್ರಾಮದಲ್ಲಿರುವಂಥ SNN ಕಾರ್ಪ್ ಏನು ಕಟ್ಟಡ ಇತ್ತು ಆ ಕಟ್ಟಡ ಈಗ ನೆಲಸಮ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಇದೆ. ಯಾಕೆಂತಂದರೆ ಸಾಯಿಲ್ ಟೆಸ್ಟ್ ರಿಪೋರ್ಟು ಸರಿಯಾಗಿ ಬಂದಿಲ್ಲ ಅಂತ. ಸದ್ಯಕ್ಕೆ ನಾನೀಗ ಕೂಡ್ಲು ಗ್ರಾಮದಲ್ಲಿರುವಂಥ SNN ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಈ ಅಪಾರ್ಟ್ಮೆಂಟು ನೋಡ್ತಾ ಇರ್ಬೋದು, ಸುಮಾರು 49 ಫ್ಲ್ಯಾಟ್ಗಳಿದ್ದಂಥ 18 ಅಂತಸ್ತಿನ ಬೃಹತ್ ಕಟ್ಟಡವನ್ನು ಕಟ್ಟಿದ್ರು. ಇಲ್ಲಿದ್ದಂಥ ಎಲ್ಲ ಫ್ಲ್ಯಾಟ್ಗಳು ಕೂಡ ಸೇಲ್ ಆಗಿದ್ವು ಅಂತಲೂ ಕೂಡ ಕಟ್ಟಡದ ಮಾಲೀಕರು ಕೂಡ ಹೇಳ್ತಿದ್ದಾರೆ. ಆದರೆ ಮುಂದೆ ತೆಗೆದುಕೊಂಡಂಥ ಕಟ್ಟಡದ ಮಾಲೀಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ನಾವು ತೆರವನ್ನು ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈಗ ಯಾಕೆ ಯಾವ ರೀತಿಯಾಗಿ ಅದು ಕಟ್ಟಡ ವಾಲಿತೆ ಅಂತ ನೋಡಿದಾಗ ಆ ಪಕ್ಕದ ಕಟ್ಟಡಕ್ಕೂ ಇನ್ನೊಂದು ಕಟ್ಟಡಕ್ಕೂ ಮಧ್ಯೆ ಇರುವಂತೆ ಈ ಕೆಳಗಡೆ 1 ಇಂಚು ಗ್ಯಾಪ್ ಇತ್ತು. ಅದೇ ಇಂಚಿನ ಗ್ಯಾಪು ಮೇಲೆವರೆಗೂ ಕೂಡ 18 ಫ್ಲೋರ್ವರೆಗೂ ಕೂಡ ಇರಬೇಕಾಯಿತು. ಆದರೆ ಸುಮಾರು 3/4 ಅಡಿಯಷ್ಟು ಗ್ಯಾಪನ್ನು ಬಿಟ್ಕೊಂಡಿದೆ. ಅಂದರೆ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ನೆಲಕ್ಕೆ ಹೋಗಿ ಅಪ್ಪಳಿಸಿದೆ ಅಂತ ಕೂಡ ಹೇಳ್ತಿದ್ದಾರೆ. ಯಾಕಂದರೆ ಸಾಯಿಲ್ ಟೆಸ್ಟ್ ಮಾಡಿದಾಗ ಸಾಯಿಲ್ ಟೆಸ್ಟ್ ಒಳಗಡೆ ಸರಿಯಾದ ಭದ್ರತೆ ಇತ್ತು ಅಂತ ಬಂದಿತ್ತು. ಆದರೆ ನೋಡಿದ್ರೆ ಕಟ್ಟಡವನ್ನು ಕಟ್ಟಿದಾಗ ಮಣ್ಣು ಕುಸಿದಿದೆ, ಕಟ್ಟಡವನ್ನು ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಅಪ್ಪಳಿಸಿದೆ ಅಂತ ಕೂಡ ಗೊತ್ತಾಗಿದೆ. ಆದರೆ ಕಟ್ಟಡಕ್ಕೆ ಯಾವುದೇ ರೀತಿಯ ಕೂಡ ಡ್ಯಾಮೇಜ್ ಕೂಡ ಆಗಿಲ್ಲ. ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 2 ವರ್ಷಗಳಿಂದ ಕೂಡ ಕನ್ಸ್ಟ್ರಕ್ಷನನ್ನು ಮಾಡಿದ್ರು. ಎಲ್ಲ ಫ್ಲ್ಯಾಟ್ಗಳು ಕೂಡ ಸೇಲ್ ಆಗಿದ್ವು. ಇನ್ನೇನು ರೆಡಿ ಟು ಗೋ ಹೋಗಿ ಮಾಲೀಕರು ಕೂಡ ಹೋಗಿ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡೋದಕ್ಕೆ ರೆಡಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ದುರ್ಘಟನೆ ನಡೆದಿದೆ. ಇದರಿಂದ ಆತಂಕಕ್ಕೆ ಒಳಗಾಗಿದ್ದು ಸದ್ಯಕ್ಕೆ ಡೈಮಂಡ್ ಕಟ್ಟಿಂಗ್ ರೀತಿಯಲ್ಲಿ ಮೇಲೆ ಫ್ಲೋರ್ನಿಂದ ಟಾಪ್ ಫ್ಲೋರಿಂದ ಹಂತವಾಗಿ ಎಲ್ಲ ಕಟ್ಟಡದ ಅವಶೇಷಗಳನ್ನು ತೆರವು ಮಾಡೋದಕ್ಕೆ ಕಟ್ಟಡದ ಮಾಲೀಕರು ಕೂಡ ಮುಂದಾಗಿದ್ದಾರೆ. ಈಗ ಪ್ರಾರಂಭ ಮಾಡಿದ್ರು ಕೂಡ ಸುಮಾರು 6 ತಿಂಗಳ ಕಾಲ ಈ ಒಂದು ಕಟ್ಟಡದ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಅಕ್ಕಪಕ್ಕದ ನಿವಾಸಿಗಳಿಗಾಗಿರ್ಬೋದು, ಪಕ್ಕದಲ್ಲಿರುವಂಥ ಫ್ಲ್ಯಾಟ್ ನಿವಾಸಿಗಳಿಗಾಗಿರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ತೊಂದರೆ ಆಗದಂತೆ ನಾವು ಕಟ್ಟಡದ ಅವಶೇಷಗಳನ್ನು ಸ್ಲ್ಯಾಬ್ಗಳಾಗಿ ನಾವು ತೆರವನ್ನು ಮಾಡ್ತೀವಿ ಅಂತಲೂ ಕೂಡ ಕಟ್ಟಡದ ಮಾಲೀಕರು ಕೂಡ ಹೇಳಿದ್ದಾರೆ. ಹೀಗಾಗಿ ಪಕ್ಕದವರು ಕೂಡ ಯಾವ ರೀತಿಯಾಗಿ ಸಹಕಾರ ನೀಡ್ತಾರೆ, ಬೇರೆಯವರಿಗೆ ಯಾವ ರೀತಿಯಾಗಿ ಸಹಕಾರ ನೀಡ್ತಿದ್ದಾರೆ ಅಂತ ಕೂಡ ಕೇಳೋದಕ್ಕೆ ಕಟ್ಟಡದ ಮಾಲೀಕರು ಕೂಡ ನಮ್ಮ ಜೊತೆ. ಸರ್, ಬೇರೆಯವರ ಸಹಕಾರ ಯಾವ ರೀತಿಯಾಗಿ ರಿಮೂವ್ ಮಾಡೋದಕ್ಕೆ ಬೇರೆಯವರನ್ನು ಅಡಚಣೆ ಮಾಡ್ತಿದಾರ? ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ತುಂಬ ಸಪೋರ್ಟ್ ಬಂದಿತ್ತು. ಅದೇ ನಮ್ಗೆ ಖುಷಿ ಆಯಿತು. ಅವರೇ ಮುಂದಿಂದ ಬಂದು ನಮ್ಮ MDಗೆ ಅಪ್ರೂವಲ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು. ಸೊ ಸಪೋರ್ಟ್ ಸುಮಾರು ಸಿಗ್ತಾಯಿದೆ. ಇಲ್ಲಿ ಅಕ್ಕಪಕ್ಕ ಜನದಿಂದ, ಸ್ಕೂಲಿಂದ, ಎಲ್ಲರ ಕಡೆಯಿಂದ ನಮಗೆ ಭಾಳ ಸಪೋರ್ಟ್ ಸಿಕ್ಕಿದೆ. ಅದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್. ಯಾವ ಥರ ಎನ್ಕ್ರೋಚ್ಮೆಂಟ್ ಮಾಡ್ತೀರಾ, ಮತ್ತು ಅದೇ ರೀತಿಯಲ್ಲಿ ಕೂಡ ಯಾವ ಥರ ನೀವು ರಿಮೂವ್ ಮಾಡ್ತೀರಿ ಸರ್ ಕಟ್ಟಡನ? ಎಷ್ಟು ದಿನ ಆಗ್ಬೋದು? ಅದೇ 6 ತಿಂಗಳು ಆಗುತ್ತೆ. ಒಂದೊಂದು ಪೀಸ್ ನೀಟಾಗಿ ತೆಗಿತೀವಿ. ಆ್ಯಂಡ್ ಬಿಟ್ಟು ಆಚೆ ಕಡೆ ನಾವು ನಮ್ಮದು ಜಾಗಕ್ಕೆ ತಗೊಂಡೋಗಿ ಅಲ್ಲಿ ಡೌನ್ ಸೈಜ್ ಮಾಡ್ತೀವಿ. ಎಲ್ಲಿ ಡೆಬ್ರಿ ಎಲ್ಲ ಏನೂ ವೇಸ್ಟ್ ಬಿಡಲ್ಲ ನಾವು. ಮತ್ತು ಇದೆಲ್ಲ ತೆಗೆದುಬಿಟ್ಟು ತಿರ್ಗಾ ಕಟ್ಟೋದು ಅಷ್ಟೇ. ಓಕೆ ಸರ್. ಸುಮಾರು 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಕಟ್ಟಡವನ್ನು ಈಗ ರಿಮೂವ್ ಮಾಡಿ 6 ತಿಂಗಳ ಕಾಲ ಆಗುತ್ತೆ. 6 ತಿಂಗಳ ಕಾಲವನ್ನು ಕೂಡ ನಾವು ಯಾರಿಗೆ ತೊಂದರೆ ಆಗದಂತೆ ಸ್ಲ್ಯಾಬ್ ರಿಮೂವನ್ನು ಮಾಡಿ ಮತ್ತೆ ಕಟ್ಟಡವನ್ನು ಕಟ್ಟಿ ಮತ್ತೆ ಯಾರು ಎಲ್ಲ ಬುಕ್ ಮಾಡಿದ್ರೋ ಏನು ಫ್ಲ್ಯಾಟ್ಗಳನ್ನು ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ಒಂದಷ್ಟು ಜನಕ್ಕೆ ಮನವೊಲಿಸಿ ಒಂದಷ್ಟು ಹಣವನ್ನು ಕೂಡ ಅವರಿಗೆ ವಾಪಸ್ಸನ್ನು ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಕಟ್ಟಡದ ಮಾಲೀಕರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು SNN ಕಾರ್ಪು ಸುಮಾರು ಇನ್ನೂ 6 ತಿಂಗಳ ಕಾಲ ಈ ಕಟ್ಟಡವನ್ನು ಡೆಮಾಲಿಷನ್ ಮಾಡೋಕ್ಕೆ ಕಾಲಾವಕಾಶ ಆಗುತ್ತೆ ಅಂತಿದ್ದಾರೆ. ಹೀಗಾಗಿ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ TV, ಬೆಂಗಳೂರು.